ಹಲೋ ಆ್ಯಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜೂನ್ ತಿಂಗಳಿನಲ್ಲಿ ಕವರ್ ಆಗಿರುವಂತಹ ಸ್ಕೀಮ್ಸ್ ಇನ್ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಸ್ಕೀಮ್ ಏನಂತಂದ್ರೆ ಇಲ್ಲಿ ಸೊ ಈ ರೀತಿಯ ಸ್ಕೀಮ್ಸ್ ಅಂತ ಬಂದಾಗ ನಮ್ಗೆ GS ಪೇಪರ್ 2 ನಲ್ಲಿ ಓಕೆ ಸೊ ಗವರ್ನೆನ್ಸ್ ಅಂತ ಒಂದು ಏನ್ ಬರುತ್ತೆ ನಿಮ್ಗೆ ಸಬ್ಜೆಕ್ಟ್ ಬರುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಪಾಲಿಸೀಸ್ ಆಗಿರ್ಬೋದು, ಹಾಗೆ ಇಂಪಾರ್ಟೆಂಟ್ ಆಕ್ಟ್ಸ್ಗಳು ನಮ್ಗೆ ಏನಾಗತ್ತೆ ಅಂತಂದ್ರೆ ಇಂಪಾರ್ಟೆಂಟ್ ಆಗತ್ತೆ. ಓಕೆ ಸೊ ಅದೇ ರೀತಿ ಈ ಸ್ಕೀಮ್ಸ್ಗಳು ನಮ್ಗೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಓಕೆ ಸೊ ಇಲ್ಲಿ ಪ್ರಿಲಿಮ್ಸ್ ಅಂತ ಬಂದಾಗ ನಮ್ಗೆ ಆ ಒಂದು ಯೋಜನೆಯ ಏನ್ ಕೇಳ್ಬೋದು ಅಂತಂದ್ರೆ ನೋಡಲ್ ಮಿನಿಸ್ಟ್ರಿ ಯಾರಾಗಿದ್ದಾರೆ ಅಂತ ಕೇಳ್ಬೋದು, ಅದರ ಪರ್ಪಸ್ ಕೇಳ್ಬೋದು, ಅಥವಾ ಅದರ ಬೆನಿಫಿಷಿಯರನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಕೇಳ್ಬೋದು. ಇನ್ನು ಮೇನ್ಸ್ಗೆ ಅಂತ ಬಂದಾಗ ಈ ಸ್ಕೀಮ್ಗಳ ಏನು ಅಡ್ವಾಂಟೇಜಸ್ ಏನು, ಓಕೆ ಸೊ ಏನೆಲ್ಲ ಸವಾಲುಗಳು ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡುವಾಗ ಎದುರಾಗತ್ತೆ ಅನ್ನುವಂಥದ್ದು. ಓಕೆ ಸೊ ಯಾವ ಒಂದು ಉದ್ದೇಶಕ್ಕಾಗಿ ಈ ಒಂದು ಈ ರೀತಿಯ ಒಂದು ಸ್ಕೀಮ್ಸ್ ಗಳನ್ನ ಸೊ ಲಾಂಚ್ ಅನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಮ್ದು ಸೊ ಮೇನ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಎಸ್ ಸೊ ಅಂದ್ರೆ ನಿಮ್ದು ಈ ಸ್ಕೀಮ್ಸ್ ಏನು ಪ್ರಿಲಿಮ್ಸ್ಗೆ ಮತ್ತೆ ಮೇನ್ಸ್ಗೆ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಎಸ್ ಸೊ ಈ ಒಂದು ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಈ ಒಂದು ಸ್ಕೀಮ್ ಇವಾಗ ಸುದ್ದಿಯಲ್ಲಿದೆ ಅಂತಂದ್ರೆ ಸೊ ಇತ್ತೀಚೆಗೆ ಏನಂತಂದ್ರೆ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಪ್ರಧಾನ ಮಂತ್ರಿ ಆವಾಸ ಯೋಜನೆಯನ್ನ ಎಕ್ಸ್ಪಾಂಡೆಡ್ ಮಾಡಿದ್ದಾರೆ, ಅಂದ್ರೆ ವಿಸ್ತರಣೆಯನ್ನ ಮಾಡಿದ್ದಾರೆ. ಅಂದ್ರೆ ಇದನ್ನ ಈ ಯೋಜನೆಯನ್ನ ಲಾಂಚ್ ಮಾಡಿದಾಗ ಇದನ್ನ ಕೆಲವೊಂದಿಷ್ಟು ಏನು ಅವಧಿಗಳವರೆಗೆ ಏನ್ ಮಾಡ್ಕೊಂಡಿರ್ತಾರೆ, ಇದನ್ನ ಟಾರ್ಗೆಟ್ ಹಾಕೊಂಡಿರ್ತಾರೆ. ಓಕೆ ಸೊ ಅದನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯವಾಗದಿದ್ದಾಗ ಅಥವಾ ಈ ಒಂದು ಏನು ಸ್ಕೀಮ್ಸ್ ನ ಅವಶ್ಯಕತೆ ಇದ್ದಾಗ ಇನ್ನು ಇದು ಅಗತ್ಯ ಅಂತ ಅನಿಸಿದಾಗ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇದನ್ನ ಮತ್ತೆ ವಿಸ್ತರಣೆಯನ್ನ ಮಾಡ್ಲಾಗತ್ತೆ. ಓಕೆ ಸೊ ಯಾಕೆ ಅಂತಂದ್ರೆ ಇನ್ನು ಅಂದ್ರೆ ಈ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಇನ್ನೂ ಸುಮಾರು 3 ಕೋಟಿಯಷ್ಟು ಹೆಚ್ಚುವರಿ ಒಂದು ಮನೆಗಳನ್ನ ನಿರ್ಮಾಣ ಮಾಡುವ ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಯೋಜನೆಯನ್ನ ವಿಸ್ತರಣೆಯನ್ನ ಮಾಡಿದ್ದಾರೆ. ಓಕೆ ಹಾಗಿದ್ರೆ ಈ ಒಂದು ಯೋಜನೆ ಅನ್ನುವಂಥದ್ದು ಸೊ 2 ರೀತಿ ಬರುತ್ತೆ. ಒಂದು ಅರ್ಬನ್ ಲೆವೆಲ್ ಅಲ್ಲಿ ಅಂದ್ರೆ ನಗರಗಳಲ್ಲಿ ಕೂಡ ಏನು ಆವಾಸ ಅಂತಂದ್ರೆ ಇಲ್ಲಿ ಮನೆಗಳನ್ನ ಕಟ್ಟಿಕೊಡುವಂತ ಯೋಜನೆ ಇದು. ಓಕೆ ಅಂದ್ರೆ ನಗರಗಳಲ್ಲಿ ಕೂಡ ಹಾಗೆ ಗ್ರಾಮೀಣ ಏನು ಭಾಗದಲ್ಲಿ ಕೂಡ ಮನೆಗಳನ್ನ ನಿರ್ಮಾಣ ಮಾಡುವಂತ ಯೋಜನೆ ಇದು. ಓಕೆ ಸೊ ಇಲ್ಲಿ ಮೊದಲನೇದಾಗಿ ಪ್ರಧಾನ ಮಂತ್ರಿ ಆವಾಸ ಯೋಜನಾ ಅರ್ಬನ್ ಬಗ್ಗೆ ತಿಳ್ಕೋಣ. ಸೊ ನೆಕ್ಸ್ಟ್ ಇಯರ್ ಪ್ರಧಾನ ಮಂತ್ರಿ ಆವಾಸ ಯೋಜನಾ ರೂರಲ್ ಬಗ್ಗೆ ಕೊಟ್ಟಿದ್ದಾರೆ. ಓಕೆ ಸೊ ಯಾಕೆ ನಾವು ಎರಡರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಇದರ ಉದ್ದೇಶ ಏನಂತಂದ್ರೆ ಇಲ್ಲಿ ಫಸ್ಟ್ ಒನ್ PMAY ಅರ್ಬನ್. ಸೊ ಇದು ನಗರದ ಜನರಿಗೆ ಅಂದ್ರೆ ಎಸ್ಪೆಷಲಿ ಇಲ್ಲಿ ಎಕಾನಾಮಿಕಲಿ ವೀಕರ್ ಸೆಕ್ಷನ್, ಯಾರು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿರ್ತಾರಲ್ವಾ ಅವರಿಗೆ ಆಗಿರ್ಬೋದು, ಹಾಗೆ ಸೊ ಕಡಿಮೆ ಆದಾಯವನ್ನ ಲೋವರ್ ಇನ್ಕಮ್ ಗ್ರೂಪ್, ಹಾಗೆ ಮಿಡಲ್ ಇನ್ಕಮ್ ಗ್ರೂಪ್, ಸೊ ಈ ಹಾಗೆ ಸ್ಲಮ್ ನಿವಾಸಿಗಳಂತ ಬರ್ತಾರಲ್ವಾ ಸ್ಲಮ್ ಡ್ವೆಲ್ಲರ್ಸ್. ಸೊ ಇವರಿಗೆ ಏನಂತಂದ್ರೆ ಇಲ್ಲಿ ಕಡಿಮೆ ಒಂದು ವೆಚ್ಚದಲ್ಲಿ ಇವರಿಗೆ ಒಂದು ಯೋಗ್ಯವಾದಂತಹ ನಿವಾಸಗಳನ್ನ ಅಥವಾ ಮನೆಗಳನ್ನ ಕಟ್ಟಿಕೊಡುವಂತ ಉದ್ದೇಶ ಇದೆ. ಸೊ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಇನ್ನು ರೂರಲ್ಗೆ ಅಂತ ಬಂದ್ರೆ ಸೊ ಇದು ಎಲ್ಲರಿಗೂ ಕೂಡ ಟು ಆಲ್ ಹೌಸ್ಲೆಸ್ ಹೌಸ್ ಹೋಲ್ಡ್, ಅಂದ್ರೆ ಯಾರು ನಿರಾಶ್ರಿತರಿರ್ತಾರಲ್ವಾ ಅಂದ್ರೆ ಮನೆಯನ್ನ ಯಾರು ಹೊಂದಿರೋದಿಲ್ಲಲ್ವಾ ಆ ಎಲ್ಲ ನಿರಾಶ್ರಿತರಿಗೂ ಕೂಡ ಏನ್ ಮಾಡ್ಲಾಗತ್ತೆ ಇಲ್ಲಿ ಮನೆಯನ್ನ ಕಟ್ಟಿಕೊಡುವಂತ ಯೋಜನೆ. ಎಸ್ ಸೊ ಈ ಒಂದು ಯೋಜನೆ ಅನ್ನುವಂಥದ್ದು ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಸೆಂಟ್ರಲಿ ಸೆಕ್ಟರ್ ಸ್ಕೀಮ್ ಅಂತಾನು ಕೂಡ ನಮ್ಗೆ ಪ್ರಿಲಿಮ್ಸ್ ನಲ್ಲಿ ಕೇಳಿರ್ತಾರೆ. ಓಕೆ ಸೊ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಓಕೆ ರೂರಲ್ ಇದು PMAY ರೂರಲ್ ಅನ್ನುವಂಥದ್ದು ಕೂಡ ಏನಿದೆ ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರವೇ ಏನ್ ಮಾಡತ್ತೆ ಅಂತಂದ್ರೆ ಫಂಡಿಂಗ್ ಅನ್ನ ಮಾಡತ್ತೆ, ಅಂದ್ರೆ ಈ ಯೋಜನೆಗೆ ಹಣಕಾಸನ್ನ ನೀಡುತ್ತೆ. ಸೊ ಈ ಒಂದು ಸ್ಕೀಮ್ ಇದರ ಒಂದು ನೋಡಲ್ ಮಿನಿಸ್ಟ್ರಿ ಯಾರು ಆಗಿರ್ತಾರೆ ಅಂತಂದ್ರೆ ಇಲ್ಲಿ ಅರ್ಬನ್ ಅಂತ ಬಂದಾಗ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಆಗಿರ್ತಾರೆ. ಓಕೆ ಸೊ ಇನ್ನು ರೂರಲ್ ಅಂತ ಬಂದ್ರೆ ಸೊ ಇಲ್ಲಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅವರು ಏನಾಗಿರ್ತಾರೆ ಅಂತಂದ್ರೆ ಇದರ ಒಂದು ನೋಡಲ್ ಮಿನಿಸ್ಟ್ರಿ ಆಗಿರ್ತಾರೆ. ನೋಡಲ್ ಮಿನಿಸ್ಟ್ರಿ ಅಂತಂದ್ರೆ ಸೊ ಇದನ್ನ ಕೇಂದ್ರದಲ್ಲಿ ಏನು ಇಂಪ್ಲಿಮೆಂಟ್ ಅಂದ್ರೆ ಜಾರಿಗೆ ತರ್ತಾರಲ್ವಾ ಆ ಒಂದು ಯೋಜನೆಯನ್ನ
ಇಂಪ್ಲಿಮೆಂಟ್ ಅದನ್ನ ಅನುಷ್ಠಾನ ಮಾಡುವಂತ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಅಂತಂದ್ರೆ ಈ ಸಚಿವಾಲಯಗಳದ್ದಾಗಿರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಎರಡಕ್ಕೂ ಕೂಡ ಏನಿದೆ ಅಂತಂದ್ರೆ ಇಲ್ಲಿ ಸಚಿವಾಲಯಗಳು ಬೇರೆ ಬೇರೆ ಇವೆ. ಎಸ್, ಸೊ ಈ ಒಂದು ಏನು PMAY ಅನ್ನುವ ಅರ್ಬನ್ ಅನ್ನುವಂತ ಸ್ಕೀಮ್ ಅನ್ನ 2015ರಲ್ಲಿ ಲಾಂಚ್ ಮಾಡಿದ್ರೆ, ಸೊ ಇಲ್ಲಿ ರೂರಲ್ ಅನ್ನುವಂಥದ್ದನ್ನ 2016ರಲ್ಲಿ ಲಾಂಚ್ ಮಾಡಲಾಗತ್ತೆ. ಎಸ್, ಹಾಗಿದ್ರೆ ಈ ಮನೆಗಳನ್ನ ಏನೋ ಅವರಿಗೆ ಲಾಂಚ್ ಏನು ಘೋಷಣೆಯನ್ನ ಮಾಡಲಾಗತ್ತೆ. ಬಟ್ ಇಲ್ಲಿ ಯಾರಿಗೆ ಈ ರೀತಿ ಒಂದು ಪ್ರಯೋಜನವನ್ನ ಕೊಡಬೇಕು, ಯಾರು ಈ ಒಂದು ಯೋಜನೆಯ ಫಲಾನುಭವಿಗಳಾಗಿರ್ತಾರೆ ಅಂತಂದ್ರೆ ಇಲ್ಲಿ ಫಲಾನುಭವಿಗಳು. ಓಕೆ, ಫಸ್ಟ್ ಒನ್ ನಿಮ್ಗೆ ಮೇಲೆ ಹೇಳಿದ ಹಾಗೆ ಯಾರಿಗೆಲ್ಲ ಮನೆಯನ್ನ ಕಟ್ಟಿಕೊಡ್ಲಾಗತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ, ಆರ್ಥಿಕವಾಗಿ ಎಕನಾಮಿಕಲಿ ಹಿಂದುಳಿದ ವರ್ಗಗಳಿಗೆ ಅಥವಾ ದುರ್ಬಲ ವರ್ಗಗಳಿಗೆ, ಹಾಗೆ ಇಲ್ಲಿ ಕಡಿಮೆ ಆದಾಯ ಹಾಗೆ ಮಧ್ಯಮ ಆದಾಯವನ್ನ ಹೊಂದಿರುವಂತಹ ಜನರಿಗೆ ಏನ್ ಮಾಡ್ಲಾಗತ್ತೆ ಇಲ್ಲಿ ಮನೆಯನ್ನ ಕಟ್ಟಿಕೊಡ್ಲಾಗತ್ತೆ. ಸೊ ನೆಕ್ಸ್ಟ್ ಇಯರ್ ಇನ್ನು ಈ ರೂರಲ್ ಭಾಗದ ಒಂದು ಫಲಾನುಭವಿಗಳ ಯಾರಾಗಿರ್ತಾರೆ ಅಂತಂದ್ರೆ ಇಲ್ಲಿ ಹೌಸ್ಲೆಸ್ ಪೀಪಲ್ ಆಫ್ ದ ವಿಲೇಜ್. ಸೊ ಇಲ್ಲಿ ಒಂದಿಷ್ಟು ಏನ್ ಮಾಡ್ಲಾಗತ್ತೆ ಅಂದ್ರೆ ಇಲ್ಲಿ 2011ರ ಏನು ಸೋಶಿಯೋ ಎಕನಾಮಿಕ್ ಅಂಡ್ ಕಾಸ್ಟ್ ಸೆನ್ಸಸ್ ಆಧಾರದ ಮೇಲೆ ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ, ಸೊ ಅವರನ್ನ ಫಲಾನುಭವಿಗಳಾಗಿ ಆಯ್ಕೆನ ಮಾಡ್ಲಾಗತ್ತೆ. ಓಕೆ, ಹಾಗೆ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಫಲಾನುಭವಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆಯನ್ನ ಕಂಡಕ್ಟ್ ಮಾಡ್ತಾರೆ, ಹೆಲ್ಡ್ ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಫಲಾನುಭವಿಗಳನ್ನ ಸೊ ಇಲ್ಲಿ ಆಯ್ಕೆನ ಮಾಡ್ತಾರೆ. ಓಕೆ, ಹಾಗೆ ಇನ್ನು ಯಾರು ಭೂರಹಿತ ಜನರಿರ್ತಾರಲ್ವಾ, ಭೂಮಿಯನ್ನ ಹೊಂದಿರೋದಿಲ್ಲ ಅಲ್ವಾ, ಸೊ ಅವರನ್ನು ಕೂಡ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿ ಆಯ್ಕೆನ ಮಾಡ್ಲಾಗತ್ತೆ. ನೆಕ್ಸ್ಟ್ ಇನ್ನು ವುಮನ್ ಎಂಪವರ್ಮೆಂಟ್. ಎಸ್, ಸೊ ಇಲ್ಲಿ ಈ ರೀತಿಯ ಒಂದು ಸ್ಕೀಮ್ಸ್ ಅಂತ ಬಂದಾಗ ಇನ್ನು ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣಕ್ಕಾಗಿ ಅಥವಾ ಸಬಲೀಕರಣಕ್ಕಾಗಿ ಓಕೆ ಸರ್ಕಾರ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನುವಂತ ಸಂದರ್ಭದಲ್ಲಿ ಈ ಒಂದು ಉದಾಹರಣೆ ಕೂಡ ನಾವು ಬಳಸಿಕೊಳ್ಳಬಹುದು. ಓಕೆ, ಏನಂತಂದ್ರೆ ಸೊ ಈ ಫಲಾನುಭವಿಗಳನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಇವಾಗ ರೂರಲ್ ಅಥವಾ ಗ್ರಾಮೀಣ ಭಾಗದಲ್ಲಿ ಮನೆಯನ್ನ ಕಟ್ಕೊಳ್ಬೇಕಾಗಿದೆ ಅಂತ ಅನ್ಕೋಣ. ಓಕೆ, ಈ ಮನೆಯ ಓನರ್ಶಿಪ್ ಅವಾಗ ಈ ಮನೆಯನ್ನ ಕಟ್ಕೊಡುವಂತ ಸಂದರ್ಭದಲ್ಲಿ ಈ ಮನೆಯ ಹೆಸರನ್ನ ಆ ಒಂದು ಕುಟುಂಬದ ಮಹಿಳೆಯರ ಹೆಸರಿನಲ್ಲಿ ನೋಂದಾಯಿಸಲಾಗತ್ತೆ. ಹಾಗೆ ಗ್ರಾಮೀಣ ಮಟ್ಟದಲ್ಲೂ ಕೂಡ ಓಕೆ, ಸೊ ಇಲ್ಲಿಯೂ ಕೂಡ ಆ ಒಂದು ಮನೆಯ ಓನರನ್ನಾಗಿ ಮಹಿಳೆಯರನ್ನ ಆಯ್ಕೆ ಮಾಡಲಾಗತ್ತೆ. ನೀವು ನೋಡಿರ್ಬೋದು ಈ ರೇಷನ್ ಕಾರ್ಡ್ಗಳಂತ ಬರುತ್ತೆ, ಪಡಿತರ ಚೀಟಿ ಅಂತ. ಈ ಪಡಿತರ ಚೀಟಿಗಳನ್ನು ಕೂಡ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಓಕೆ, ಪಡಿತರ ಚೀಟಿ ಇವುಗಳನ್ನು ಕೂಡ ಆ ಒಂದು ಕುಟುಂಬದ ಮಹಿಳೆ ಏನು ಅಬೋ 18 ಇದ್ರೆ ಅಂದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ಆ ರೇಷನ್ ಕಾರ್ಡ್ ಅನ್ನುವಂಥದ್ದು ಆ ಕುಟುಂಬದ ಮಹಿಳೆಯ ಹೆಸರಿನಲ್ಲಿ ಇರುತ್ತೆ. ಓಕೆ, ಸೊ ಇದು ಕೂಡ ಏನಂತಂದ್ರೆ ಒಂದು ವುಮನ್ ಎಂಪವರ್ಮೆಂಟ್ಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೆ ಸರ್ಕಾರ ಅನ್ನುವಂಥದ್ರಲ್ಲಿ, ಸೊ ಇದನ್ನು ಕೂಡ ನಾವು ಒಂದು ಉದಾಹರಣೆಯಾಗಿ ಬರೀಬಹುದು. ನೆಕ್ಸ್ಟ್ ಬೆನಿಫಿಟ್ಸ್ ಪ್ರೊವೈಡೆಡ್ ಅಂಡರ್ ವೇರಿಯಸ್ ಸ್ಕೀಮ್ಸ್. ಸೊ ಈ ಒಂದು ಯೋಜನೆಯ ಫಲಾನುಭವಿ ಅಂದ್ರೆ ಬೇರೆ ಬೇರೆ ಹೌಸಿಂಗ್ ನೀವು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಏನ್ ಮಾಡಾಗತ್ತೆ ಇಲ್ಲಿ ನಿಮ್ಗೆ ಸೊ ಬೆನಿಫಿಟ್ಸ್ ಅನ್ನ ನೀಡಲಾಗತ್ತೆ. ಓಕೆ, ಸೊ ಇಲ್ಲಿ ಬೆನಿಫಿಷಿಯರಿ ಅಂದ್ರೆ ನೀವು ಏನು ಫಲಾನುಭವಿಗಳಾಗಿರ್ತೀರಲ್ವಾ, ನೀವೇ ಇಲ್ಲಿ ನಿಂತು ಮನೆಯನ್ನ ಕಟ್ಟಿಸಿಕೊಳ್ಳುವವರಾಗಿದ್ರೆ ಸೊ ಇಲ್ಲಿ ಸರ್ಕಾರ ಎಷ್ಟು ನೀಡುತ್ತೆ ಒಂದು ಮನೆಗೆ 1.5 lakhs 1,50,000 ನೀಡುತ್ತೆ ಪ್ರತಿ ಮನೆಗೆ. ಹಾಗೆ ಅಫೋರ್ಡೆಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಅಂದ್ರೆ ಪಾಲುದಾರಿಕೆಯಲ್ಲಿ ನೀವು ಮನೆಯನ್ನ ಕಟ್ತಾ ಇದ್ರೆ ಅದಕ್ಕೂ ಕೂಡ 1.5 lakhs ಇದೆ. ಇನ್ ಸಿಟಿ ಸಮ್ ರೀಡೆವಲಪ್ಮೆಂಟ್, ನೀವು ಅಂದ್ರೆ ಇವಾಗ ಏನು ಸ್ಲಮ್ ಇರತ್ತಲ್ವಾ ಅದನ್ನ ಈಗಾಗಲೇ ಹೊಂದಿರುವಂತ ಈ ಮನೆಗಳನ್ನ ಇಲ್ಲಿ ರೀಡೆವಲಪ್ ಮಾಡ್ಲಿಕ್ಕೆ ಪುನರ್ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನಿಮ್ಗೆ ಹಣದ ಅವಶ್ಯಕತೆ ಇದ್ರೆ ಅದಕ್ಕೆ 1 ಲಕ್ಷ ರೂಪಾಯಿಯನ್ನ ನೀಡ್ತಾರೆ. ಹಾಗೆ ನೀವು ಮನೆಯನ್ನ ಓಕೆ, ಸೊ ಇನ್ ಕೇಸ್ ನೀವು ಇದೇ ಒಂದು ಆವಾಸ ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆದು ಮನೆಯನ್ನ ಇನ್ನಷ್ಟು ನಿಮಗೆ ಬೇಕಾದ ಹಾಗೆ ಕಟ್ಟುವವರಿದ್ರೆ ಓಕೆ, ಸೊ ನಿಮ್ಗೆ ಅಲ್ಲಿ ಸಬ್ಸಿಡಿ ದರದಲ್ಲಿ ಏನ್ ಮಾಡ್ಲಾಗತ್ತೆ 2.67 lakh ಏನ್ ನೀಡಲಾಗತ್ತೆ, ನಿಮ್ಗೆ ಸಾಲವನ್ನ ನೀಡಲಾಗತ್ತೆ. ಹಾಗೆ ಇನ್ನು ಈ ಗ್ರಾಮೀಣ ಮಟ್ಟದಲ್ಲಿ ಕೂಡ ಇಲ್ಲಿ ಏನ್ ಮಾಡ್ಲಾಗತ್ತೆ ಪ್ರತಿ ಮನೆಗೆ ಸೊ 1.2 lakhs ನೀಡಲಾಗತ್ತೆ, ಅಂದ್ರೆ ಏನು ಬಯಲು ಭೂಮಿ ಪ್ರದೇಶಗಳಲ್ಲಿ ಇರತ್ತಲ್ವಾ ಅವರಿಗೆ. ಹಾಗೆ ಸೊ ಇಲ್ಲಿ ಇನ್ನು
ಈ ಗುಡ್ಡಗಾಡು ಪ್ರದೇಶಗಳ ರಾಜ್ಯಗಳಾಗಿರ್ಬೋದು, ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು, ಈ ಭಾಗದ ಜನರಿಗೆ ಇಲ್ಲಿ 1.3 ಲ್ಯಾಕ್ ರುಪೀಸ್ ಅನ್ನು ನೀಡಲಾಗತ್ತೆ. ಎಸ್ಒ ಕವರೇಜ್ ಅಂದ್ರೆ ಇಲ್ಲಿ ನಗರಗಳಂತ ಬಂದಾಗ ಇಲ್ಲಿ ಎಲ್ಲ ನಗರಗಳನ್ನ ಒಳಗೊಳ್ಳುತ್ತಾ ಅಂತ. ಓಕೆ, ಸೊ ಇಲ್ಲಿ ಆಲ್ ಸ್ಟ್ಯಾಚ್ಯೂಟರಿ ಟೌನ್ಸ್ ಅಂದ್ರೆ ಸೊ ಈ ಸರ್ಕಾರದ ಅಡಿಯಲ್ಲಿ ಏನು ನಗರಗಳಂತ ಗುರುತಿಸಿಕೊಂಡಿರತ್ತಲ್ವಾ, ಸೊ ಅವುಗಳನ್ನ ಮಾತ್ರ ಏನ್ ಮಾಡಲಾಗಿರುತ್ತೆ ಇಲ್ಲಿ ಅಂದ್ರೆ ಒಂದು ಶಾಸನಾತ್ಮಕ ಒಂದು ನಗರಗಳು ಅಂತ ಸ್ಟ್ಯಾಚ್ಯೂಟರಿ. ಓಕೆ, ಸೊ ಅಂತ ನಗರಗಳು ಮಾತ್ರ ಇದಕ್ಕೆ ಅರ್ಹವಾಗಿರುತ್ತೆ. ಓಕೆ, ಸೊ ಇಲ್ಲಿ ರೂರಲ್ ಅಂತ ಬಂದಾಗ ದೇಶದ ಎಲ್ಲಾ ಹಳ್ಳಿಗಳು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಎಸ್, ಸೊ ಇದರ ಒಂದು ಸಾಧನೆಗಳನ್ನ ನೋಡೋದಾದ್ರೆ, ಓಕೆ, ಸೊ ಈ ರೀತಿಯ ಒಂದು ಸ್ಕೀಮ್ ನ ಏನು ಸಾಧನೆಗಳಂತಂದ್ರೆ ಇಲ್ಲಿ ನಗರಗಳಲ್ಲಿ ಇಲ್ಲಿಯವರೆಗೆ ಸುಮಾರು 83.67 ಲಕ್ಷ ಮನೆಗಳನ್ನ ಸೊ ಕಂಪ್ಲೀಟ್ ಮಾಡಲಾಗಿದೆ. ಸೊ ಇದನ್ನ ತಂದಿರುವುದು 2015ರಲ್ಲಿ, ಸುಮಾರು ಇವಾಗ 2024, ಸುಮಾರು 10 ವರ್ಷಗಳ ಅವಧಿಯಲ್ಲಿ ಸೊ ಇಷ್ಟು ಮನೆಗಳನ್ನ ಕಟ್ಟಿದ್ದಾರೆ. ಸೊ ಇದು 2016ರಿಂದ 2024. ಓಕೆ, ಸೊ ಸುಮಾರು 9 ವರ್ಷಗಳ ಅವಧಿಯಲ್ಲಿ 2.62 ಕ್ರೋರ್ ಮನೆಗಳನ್ನ ಕಟ್ಟಿದ್ದಾರೆ. ಎಸ್, ಸೊ ಈ ಮನೆಗಳನ್ನ ನೀವು ಕಟ್ಟುವಂತ ಸಂದರ್ಭದಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಕೆಲವೊಂದು ಪೋರ್ಟಲ್ಗಳಲ್ಲಿ ಮಾಡ್ಲಾಗತ್ತೆ. ಅರ್ಬನ್ ಅಂತ ಬಂದಾಗ ಇಲ್ಲಿ PMAYU ಡ್ಯಾಶ್ ಬೋರ್ಡ್ ಅಂತ ಪೋರ್ಟಲ್ ಇದೆ. ಓಕೆ, ಹಾಗೆ ಇಲ್ಲಿ ರೂರಲ್ ಅಂತ ಬಂದ್ರೆ ಇಲ್ಲಿ ಆವಾಸ್ ಆಪ್ ಅಂತ ಇದೆ. ಓಕೆ, ಇದರ ಮೂಲಕ ನೀವೇನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಅಂದ್ರೆ ಈ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಿರ್ತೀರಲ್ವಾ, ಸೊ ಅದರ ಪ್ರೋಗ್ರೆಷನ್ ಕುರಿತು ಸ್ಟೆಪ್ ವೈಸ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನೀವು ನಿಮ್ಮ ಮನೆಯನ್ನ ಅಡಿಪಾಯವನ್ನ ಹಾಕಿದಂತ ಸಂದರ್ಭದಲ್ಲಿ ಓಕೆ ಅದರ ಫೋಟೋಗಳನ್ನ ತೆಗೆದು ಅದಕ್ಕೆ ಈ ಒಂದು ಆಪ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಏನು ಅದರ ನೆಕ್ಸ್ಟ್ ಸ್ಟೆಪ್ ಅನ್ನ ಕಟ್ಟಿದಾಗ ಓಕೆ, ಸೊ ಈ ರೀತಿ ಏನ್ ಮಾಡ್ಬೇಕಾಗಂತ ಮನೆಯ ಒಂದು ಪ್ರೋಗ್ರೆಸ್ ಕುರಿತು ನೀವು ಈ ಒಂದು ಆಪ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಎಸ್, ಸೊ ಇದಕ್ಕೆ ಹಣಕಾಸು ಹಂಚಿಕೆ ಯಾವ ರೀತಿ ಆಗತ್ತೆ ಅಂತಂದ್ರೆ ಇಲ್ಲಿ ಈ ನಗರಗಳಲ್ಲಿ ಏನು ಪಿಎಂ ಆವಾಸ್ ಯೋಜನಾ ನಗರ ಅರ್ಬನ್ ಈ ಒಂದು ಯೋಜನೆ ಅಡಿಯಲ್ಲಿ ಇಲ್ಲಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ 40% ನೀಡಲಾಗುತ್ತೆ, ಅಂದ್ರೆ ಸಾರ್ವಜನಿಕ ಅಂದ್ರೆ ಸರ್ಕಾರದ ವತಿಯಿಂದ. ಓಕೆ, ಹಾಗೆ ಇನ್ನು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಇದರಲ್ಲಿ 60% ಇರುತ್ತೆ, ಇಷ್ಟು ಸೇರಿ. ಹಾಗೆ ಇನ್ನು ಹಳ್ಳಿಗಳಲ್ಲಿ ಅಂತ ಬಂದಾಗ ಬಯಲು ಪ್ರದೇಶಗಳಲ್ಲಿ 60:40 ಅಂದ್ರೆ 60 ಗವರ್ಮೆಂಟ್ ನೀಡುತ್ತೆ, 40 ಅನ್ನುವಂಥದ್ದನ್ನ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇನ್ನು 90:10 ಅಂತಂದ್ರೆ ಇಲ್ಲಿ ಯಾವ ಒಂದು ಪ್ರದೇಶಕ್ಕೆ ಅಂತಂದ್ರೆ ನಾರ್ತ್ ಈಸ್ಟರ್ನ್ ಅಂದ್ರೆ ಈಶಾನ್ಯ ರಾಜ್ಯಗಳು ಮತ್ತೆ 2 ಈ ಗುಡ್ಡಗಾಡು ಪ್ರದೇಶಗಳು ಯಾವ ಅಂತಂದ್ರೆ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್. ಓಕೆ, ಹಾಗೆ ಬಂದು ಯೂನಿಯನ್ ಟೆರಿಟರಿ ಜಮ್ಮು ಅಂಡ್ ಕಾಶ್ಮೀರ್. ಸೊ ಇದರಲ್ಲಿ 90:10 ಒಂದು ಹಣಕಾಸನ್ನು ನೀಡಲಾಗತ್ತೆ. ಹಾಗೆ ಬೇರೆ ಈ ಎರಡು ಏನು ಈ ಜಮ್ಮು ಕಾಶ್ಮೀರವನ್ನ ಹೊರತುಪಡಿಸಿ ಉಳಿದ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಪೂರ್ಣ ಹಣಕಾಸನ್ನ ಅಂದ್ರೆ 100% ಹಣಕಾಸನ್ನ ಕೇಂದ್ರ ಸರ್ಕಾರವೇ ಭರಿಸುತ್ತೆ. ಎಸ್, ಸೊ ಇದಿಷ್ಟು ನಮ್ಗೆ ಜೂನ್ ತಿಂಗಳಲ್ಲಿ ಕವರ್ ಆಗಿರುವಂತ ಸ್ಕೀಮ್ಸ್ ಇನ್ ನ್ಯೂಸ್.